ಸಹೋದರರೇ, ಅಗ್ರಜ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಹಾಗೂ ಅಭಿಮನ್ಯುವಿಗೆ ಉತ್ತರೆ ಮತ್ತು ಸೊಸೆಯೊಂದಿಗೆ ಲಗ್ನವೂ ಮಾಡಿದ್ದಾಯಿತು. ಇನ್ನು ವಾಸಕ್ಕಾಗಿ ಯಾವ ಮಾರ್ಗವನ್ನು ಹಿಡಿಯುವುದು ಎಂಬುದೇ ನನ್ನ ಚಿಂತೆಯಾಗಿದೆ. ಧರ್ಮನಂದನ, ನೀವು ಎಲ್ಲಿಯೂ ಹೋಗಬೇಕಾಗಿಲ್ಲ, ನಮ್ಮ ರಾಜ್ಯದಲ್ಲೇ ಇರಬಹುದಲ್ಲವೇ? ಅಯ್ಯ ರಾಜೇಂದ್ರ, ನಿಮ್ಮ ಮಗಳಾದ ಉತ್ತರೆಯನ್ನು ನಮ್ಮ ಅಭಿಮನ್ಯುವಿಗೆ ಕೊಟ್ಟು ಲಗ್ನವನ್ನು ಮಾಡಿ ಸಮೀಪದ ಬಂಧುವಾದರಿ. ಆದ್ದರಿಂದ ನಿಮ್ಮ ರಾಜ್ಯದಲ್ಲಿ ಯಾವುದಾದರೂ ಒಂದು ಉತ್ತಮವಾದ ನಗರವನ್ನು ಬಿಟ್ಟುಕೊಟ್ಟರೆ ಅಲ್ಲೇ ವಾಸಿಸುತ್ತೇವೆ. ಹಾಗಾದರೆ ಮತ್ಸ್ಯಂತ್ರ ನಗರದಲ್ಲಿ ಉಪನಗರವೂ ಇರುವುದು, ಅಲ್ಲಿ ತಂಗಾಳಿಯು ಫಲಭರಿತವಾಗಿರುವುದು, ನೀವು ಅಲ್ಲೇ ವಾಸವನ್ನು ಮಾಡಿಕೊಂಡಿರಬಹುದಲ್ಲವೇ? ನಡೆಯಿರಿ, ಅಲ್ಲಿಗೆ ಹೋಗೋಣ. ಸಹೋದರರೇ, ನಡೆಯಿರಿ ಹೋಗೋಣ. ಮುಂದೆ ಶ್ರೀಹರಿಯ ಕೃಪೆ ಇದ್ದಂತೆಯೇ ಆಗಲಿ. ಕೌರವರ ವೈರ್ಯಕ್ಕೆ ಮರುಗಾಲೆ ತಾಕೆ, ಕೌರವರ ವೈರ್ಯಕ್ಕೆ ಮರುಗಾಲೆ ತಾಕೆ, ಒನಕೆ ನಿಮ್ಮ ದುಗುಡವನ್ನು, ಒನಕೆ ನಿಮ್ಮ ದುಗುಡವನ್ನು ಹರಿಸಲು ನಾವಿರಲು ನಿಮಗೆ, ವರಿಸಲು ನಾವಿರಲು ನಿಮಗೆ, ಕೌರವರ ವೈರ್ಯಕ್ಕೆ ಮರುಗಾಲೆ ತಾಕೆ. ಹೊರೆಯ ಬೀಳೆ ಕೃಷ್ಣನನ್ನು ಕೊರೆವ ನಮ್ಮನು, ಹೊರೆಯ ಬೀಳೆ ಕೃಷ್ಣನನ್ನು ಕೊರೆವ ನಮ್ಮನು, ಕರುಣದಿಂದ ಕಾಯ್ವನವನು, ಕರುಣದಿಂದ ಕಾಯ್ವನವನು, ದುಗುಡ ವೇತಗೆ ಮನದೋಳೀಗ, ದುಗುಡ ವೇತಗೆ ಮನದೋಳೀಗ, ಕೌರವರ ವೈರ್ಯಕ್ಕೆ ಮರುಗಾಲೆ ತಾಕೆ, ಮರುಗಾಲೆ ತಾಕೆ, ಮರುಗಾಲೆ ತಾಕೆ. ಸಹೋದರರೇ, ಅಗ್ರಜ ನಾವು ಎಷ್ಟೇ ಪ್ರೀತಿಯಿಂದ ಇದ್ದರೂ ಆ ದುರ್ಯೋಧನನು ಯಾವಾಗಲೂ ನಮ್ಮಗಳ ಮೇಲೆ ಕೆಡುಕನ್ನೇ ಬಯಸುತ್ತಿರುವನು. ಆದರೆ ನಮ್ಮ ಕುಲಪುರೋಹಿತರಾದ ದೌಮ್ಯ ಮಹರ್ಷಿಗಳನ್ನು ಕಳುಹಿಸಿ ರಾಜ್ಯವನ್ನು ಕೊಡುವಂತೆ ಕೇಳಿದರೆ ಅವರನ್ನು ನಿಂದಿಸಿ ನಮ್ಮನ್ನು ಹೀಯಾಳಿಸಿ ಕಳುಹಿಸಿರುವನು. ಏನು ಮಾಡಲಿ ಅಗ್ರಜ? ಸಹೋದರ, ಮರಣಗೊಳಿಸದೆ ದರೆಯಲ್ಲಿರಲು ಬಿಡದೆ, ಗಣಗಳವರ ರಕ್ತಪಾನ ಮಾಡಬಿಡದೆ. ಅಗ್ರಜ ಸಹೋದರ, ಸುಳ್ಳ ಕೌರವರನ್ನು ಮರಣಗೊಳಿಸದೆ ದರೆಯಲ್ಲಿರಲು ಬಿಡದೆ,
ಆಯಿತು. ಅಲ್ಲದೆ ಈ ನಿನ್ನ ಶಾಂತಿ ಸಂಧಾನಗಳೆಲ್ಲವೂ ಬೆಂಕಿಯ ಮೇಲೆ ಬೆಣ್ಣ ಇಟ್ಟಂತಾಯಿತು ಅಗ್ರಜ. ಇದಕ್ಕಾಗಿ ಚಿಂತಿಸಬೇಡ, ನನಗಪ್ಪಣೆಯನ್ನು ಕೊಡು. ಆ ಕುರುಡನ 101 ಮಂದಿ ಮಕ್ಕಳನ್ನು ಯಮಪುರಿಗೆ ಕಳಿಸಿ ಬಿಡುವನು. ಅಲ್ಲದೆ ಈ ನನ್ನ ಶಾಂತಿ ಸಂಧಾನದ ಮಾತುಗಳನ್ನು ಕೇಳಿ ಈ ನಮ್ಮ ಪೌರುಷಗಳೆಲ್ಲವೂ ಆಳುವಾದವು ಅಗ್ರಜ. ಅಲ್ಲದೆ ಸಹಸ್ರಾರು ಜನಗಳ ಮಧ್ಯೆ ದ್ರೌಪದಿಯ ವಸ್ತ್ರಾಭರಣ ಮಾಡುತ್ತಿದ್ದಾಗಲೇ ಆ ನೀಚರನ್ನು ಬಡಿದಾಗಬೇಕೆಂದು ಆತುರ ಪಡುತ್ತಿದ್ದ ನನ್ನನ್ನು ಈ ನಿನ್ನ ಶಾಂತಿ ಎಂಬ ಬಲೆಯನ್ನು ಬೀಸಿ ನಮ್ಮನ್ನಾಳು ಮಾಡಿದೆ. ಕೇಳು, ಈಗ ನನ್ನ ಯಾರ ಆಜ್ಞಾಧಾರಕನೂ ಅಲ್ಲ, ನನಗೆ ಯಾರ ಶಾಂತಿಯೂ ಬೇಡ. ಅಣ್ಣ ಭೀಮಸೇನ, ಧರ್ಮರಾಯನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಮಾತಿಗೆ ಪ್ರತಿ ಉತ್ತರವನ್ನು ಹೇಳಬಾರದು. ಶಾಂತನಾಗು ಅಣ್ಣ, ಶಾಂತನಾಗು. ಅರ್ಜುನ, ನೀನು ಧರ್ಮರಾಯನ ಉಪದೇಶವನ್ನು ಸಾಧಿಸುತ್ತಿರುವೆಯೋ? ಬಿಡು, ನನಗೆ ಯಾರ ಶಾಂತಿಯೂ ಬೇಡ. ಸಹೋದರ, ಇದರ ನಡತೆ ಸಹೋದರ ಆತುರದಿಂದಲೇ ಫಲವೇ ನೀವುದೇ. ಆತುರದಿಂದಲೇ ಫಲವೇ ನೀವುದೇ. ಧರ್ಮ ವಿಚಾರದ ಮರ್ಮವನಳಿಯದೆ ಧರ್ಮ ವಿಚಾರದ ಮರ್ಮವನಳಿಯದೆ ಧರ್ಮ ವಿಚಾರದ ಮರ್ಮವನಳಿಯದೆ ಧರ್ಮ ವಿಚಾರದ ಮರ್ಮವನಳಿಯದೆ ಕರ್ಮಕ್ಕೆ ಭಾಗಿಗಳಾಗುವುದೇ. ಕರ್ಮಕ್ಕೆ ಭಾಗಿಗಳಾಗುವುದೇ. ಎದರ ನಡತೆ ಪ್ರೀತಿ ಸಹೋದರ ಆತುರದಿಂದಲೇ ಫಲವೇ ನೀವುದೇ. ಸಹೋದರ, ಅಗ್ರಜ, ನಿನ್ನ ಕೋಪವನ್ನು ನನ್ನಿಂದ ತಡೆಯಲು ಆಗುವುದಿಲ್ಲ. ಶಾಂತನಾಗು ಸಹೋದರ, ಶಾಂತನಾಗು. ಅರ್ಜುನ, ಅಗ್ರಜ, ನೀನು ಈಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬಾ. ಅಗ್ರಜ, ಸಹೋದರ, ಕಾಲ್ಮೋಡ ಗುಡುಗಿ ಗುಡುಗಿ ಬರಲಿ, ನಡುಗಿ ನಡುಗಿ ನಮತಕ ತಪ್ಪದಾಗರ ಭಾರ್ಗರೆಯಲೆ. ಕಾಲ್ಮೋಡ ಗುಡುಗಿ ಗುಡುಗಿ ಬರಲಿ, ಈ ಭೂಮಿ ನಡುಗಿ ನಡುಗಿ ನುಡಿಯಲಿ. ಹುಟ್ಟಿದ ರಭಸಕ್ಕೆ ತಪ್ಪದಾಗರೆ ಭಾರ್ಗರೆಯಲೆ. ಗುರುವರ ದಿನಗಳ ಕಡೆಯಲ ಬಿಡುವನು, ಗುರುವರ ದಿನಗಳ ಕಡೆಯಲ ಬಿಡುವನು. ನರಸಿಕಾಂತದಲ್ಲಿ ಮೊಳಗಿದ ವಿಜಯವ, ನರಸಿಕಾಂತದಲ್ಲಿ ಮೊಳಗಿದ ವಿಜಯ. ಗುರುಕುಲವ ಕಡಿದಿಡುವೆ, ಗುರುಕುಲವ ಕಡಿದಿಡುವೆ. ಗುರುಳ ಕೌರವನ ಪರಿಪರಿವಿದದಳು, ಗುರುಳ ಕೌರವನ ಪರಿಪರಿವಿದದಳು. ಕಾರ್ಮೋಡ ಗುಡುಗಿ ಗುಡುಗಿ ಬರಲಿ, ಈ ಭೂಮಿ ನಡುಗಿ ನಡುಗಿ ಬಿಡಿಯ. ಹುಟ್ಟಿದ ರಭಸಕ್ಕೆ ತಪ್ಪದಾಗರ ಭಾರ್ಗರೆಯಲೆ. ಅಗ್ರಜ, ಸಹೋದರ, ಪರ್ವತಗಳು ಸಂಚರಿಸಿದರು, ಸೂರ್ಯನು ಪಶ್ಚಿಮ ದಿಕ್ಕಿನಲ್ಲಿ ಉದಯಿಸಿದರು. ಆ ದುರ್ಯೋಧನನ ವಂಶದ ಬೇರನ್ನು
ಕಿತ್ತೆಸೆಯದೇ ಬಿಡುವುದಿಲ್ಲ. ನೀವು ಆ ಕೃಷ್ಣನನ್ನು ಕರೆಸಿ ಸಂಧಿಯನ್ನು ಮಾಡಿಕೊಂಡು ಸುಖವಾಗಿಯೇ ಬಾಳಿರಿ. ನಾನು ನನ್ನ ಪ್ರತಿಜ್ಞೆ ಅಂತ ನಡೆದುಕೊಳ್ಳುವೆನು. ಇದೇ ನನ್ನ ಶಪಥ. ಸಹೋದರ, ದುಡುಕಿ ಪ್ರಯೋಜನವಿಲ್ಲ, ಶಾಂತನಾಗು. ಸೈರಿಸು ಸಹೋದರ, ಸೈರಿಸು.
ಪರಾಕ್ರಮಶಾಲಿಗಳಾದ ನನ್ನ ಪತಿಗಳು ಇದ್ದರೂ ಸಹ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟದೆ ಕಾಲ ಕಳೆಯಬೇಕಾಯ್ತಲ್ಲ. ಅಣ್ಣ, ಈ ನಿನ್ನ ಸಹೋದರಿಯ ವ್ಯತೆಯನ್ನು ಪರಿಹರಿಸಲಾರೆಯೋ? ಈ ನಿನ್ನ ತಂಗಿಯ ವ್ಯತೆಯನ್ನು ಪರಿಹರಿಸಲಾರೆಯೋ? ಅಣ್ಣ, ತಂಗಿ, ನಿನಗೆ ಮಂಗಳವಾಗಲಿ. ಇದು ನಮ್ಮ ತಂಗಿ, ಅಣ್ಣ. ಇಷ್ಟೊಂದು ಚಿಂತಿಸಲು ಕಾರಣವೇನು ತಂಗಿ? ಅಣ್ಣ, ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವ ಭಾರವೂ ನಿನ್ನದೇ ಅಲ್ಲವೇ? ಅಲ್ಲದೆ ಅಂದು ರಾಜಸಭೆಯಲ್ಲಿ ದುಶ್ಯಾಸನನು ನನ್ನ ಜಡೆಯನ್ನು ಜಿಗ್ಗಿದಾಗ, ದುರ್ಯೋಧನನು ನನ್ನ ಸೆರಗನ್ನು ಸೆಳೆದಾಗ ನೀನೇ ಅಭಯವನ್ನು ಇಟ್ಟಿರುವೆಯಲ್ಲ. ಈಗ ಈಗ ಈ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವೂ ನಿನ್ನದೇ ಅಣ್ಣ. ತಂಗಿ, ನಿನ್ನ ಪತಿಗಳೇ ಸಂಧಿಯನ್ನು ಅಪೇಕ್ಷಿಸುತ್ತಿರುವಾಗ ನಾನು ಮಾಡತಕ್ಕದ್ದೇನಿದೆ ತಂಗಿ? ತಂಗಿ, ಇದು ಚಿಂತೆಯ ಮನಸ್ಸೇತಕ್ಕೆ ಕರೆದಾಗ ನಾ ಬರುವೆ ತಂಗಿ. ಇದು ಚಿಂತೆಯ ಮನಸ್ಸೇತಕ್ಕೆ ಕರೆದಾಗ ನಾ ಬರುವೆ ಕ್ಷಣಕಾಲಕ್ಕೆ. ಇದು ಚಿಂತೆಯ ತಂಗಿ, ಸಭೆಯಲ್ಲಿ ಮಾಡಿಸಿದ ಅಪಮಾನಕ್ಕೆ ಬಲಿ ಕೊಡುವೆ ಕೌರವರ ರಣರಂಗಕ್ಕೆ. ತಂಗಿ, ಸಹೋದರಿ, ಸಭೆಯಲ್ಲಿ ಮಾಡಿಸಿದ ಅಪಮಾನಕ್ಕೆ ಬಲಿ ಕೊಡುವೆ ಕೌರವರ ರಣರಂಗಕ್ಕೆ. ಮುಂದೆಂದು ಉಳಿದಿಲ್ಲ ಕುರುವಂಶಕ್ಕೆ. ಸಹೋದರಿ, ಮುಂದೆಂದು ಉಳಿದಿಲ್ಲ ಕುರುವಂಶಕ್ಕೆ. ಕರೆದಾಗ ನಾ ಬರುವೆ ಕ್ಷಣಕಾಲಕ್ಕೆ. ಇದು ಚಿಂತೆಯ ಮನಸ್ಸೇತಕ್ಕೆ ಕರೆದಾಗ ನಾ ಬರುವೆ ಕ್ಷಣಕಾಲಕ್ಕೆ. ಬಿಡು ಚಿಂತೆಯ, ಬಿಡು ಚಿಂತೆಯ, ಬಿಡು ಚಿಂತೆಯ. ಸಹೋದರಿ, ಅಣ್ಣ, ನಿನ್ನ ಪತಿಗಳನ್ನು ಜರಿದು ಯುದ್ಧಕ್ಕೆ ಪ್ರೇರೇಪಿಸು. ನಾನಿನ್ನು ಬರುತ್ತೇನೆ. ಅದು ಭೀಮಾರ್ಜುನರು ಇತರೇ ಬರುತ್ತಿರುವರು. ಅವರನ್ನು ಚೆನ್ನಾಗಿ ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನು ಕಲ್ಪಿಸಿಕೊಂಡು ಬಾ. ಆಗಲಿ ಅಣ್ಣ, ನಾನಿನ್ನು ಬರುತ್ತೇನೆ. ಆಗಲಿ. ಪಾಂಚಾಲಿ, ಪಾಂಚಾಲಿ, ಇವಳೇಕೆ ಚಿಂತಾಮಗ್ನಳಾಗಿರುವಳಲ್ಲ? ಏಕೆ ರೋದಿತೆ ತರುಣಿ ಮಣಿಯ ನೀ? ಏಕೆ ರೋದಿತೆ? ಏಕೆ ರೋದಿಪೆ ತರುಣಿ ಮಣಿಯ ನೀ? ಏಕೆ ರೋದಿಪೆ? ಬಿಡು ಬಿಡು ನಿನ್ನಯ ಅಳಲ, ಭಗವನ್ ಕೆಡುಕರ ಒಡಲ. ಬಿಡು ಬಿಡು ನಿನ್ನಯ ಅಳಲ, ಭಗವನ್ ಕೆಡುಕರ ಒಡಲ. ಏಕೆ ರೋದಿಪೆ ತರುಣಿ ಮಣಿಯ ನೀ? ಏಕೆ ರೋದಿಪೆ? ಅಗ್ರಜನಾದೆಯ ಮೀರಿ ಶೀಘ್ರದಿ ಗುರುಕುಲ ಸೇರೆ. ಅಗ್ರಜನಾದೆಯ ಮೀರಿ ಶೀಘ್ರದಿ ಗುರುಕುಲ ಸೇರಿ. ಬಂದಿರುವೆ ಪದಾಂಬ ಕಡರ ಮಕ್ಕಳಾಗದೆ ಹಿಂದೆಯ ಬಿಡುಬಿಡು.
ಮಂಗಳರ ಮಕ್ಕಳಾಗದೆ ಚಿಂತೆಯ ಬಿಡಿ ಏಕೆ ರೋದಿತೆ ಕರುಣೆ ಮಣಿಯ ನೀವು ಏಕೆ ರೋದಿತೆ ಏಕೆ ರೋದಿತೆ ಏಕೆ ರೋದಿತೆ ಪಾಂಚಾಲಿ ಏನು ಹೀಗೆ ಈ ರೀತಿ ದುಃಖಿಸುತ್ತಿರಲು ಕಾರಣವೇನು ನನ್ನೊಡನೆ ತಿಳಿಸಬಾರದೆ? ನೀವುಗಳು ನನ್ನ ಪತಿಯಾಗಿರುವುದು ನನಗೆ ದುಃಖವಲ್ಲದೆ ಮತ್ತಿನ್ನೇನು? ಕಾಡಿನಲ್ಲಿ ವಾಸವು ನಾಡಿನಲ್ಲಿ ಪರರ ನಿಂದನೆಯೂ ಆಯಿತು. ಇನ್ನು ಈ ಬಿಚ್ಚಿದ ಕೇಶರಾಶಿಯನ್ನು ನಾನೇ ಕಟ್ಟಿಕೊಳ್ಳುವೆನೆಂದರೆ ಕಾಲಿಗೆ ನಾಟಿದ ಮುಳ್ಳಿನಂತೆ ನನ್ನ ಎದೆಯಲ್ಲಿ ದಿನನಿತ್ಯವೂ ಚುಚ್ಚುತ್ತಿರುವುದು. ನಾನೇನು ಮಾಡಲಿ? ನಿಮಗಾಗಿ ಅಲೆದು ವನವಾಸ ಪಡೆದು ಬಹು ನಿಂದೆ ಸಹಿಸಲಾರೆ. ಪ್ರಾಣೇಶ್ವರ, ನಿಮಗಾಗಿ ಅಲೆದು ವನವಾಸ ಪಡೆದು ಬಹು ನಿಂದೆ ಸಹಿಸಲಾರೆ. ಸರಿಯೇ ನಿಮಗೆ ಸಮ್ಮತವಾಯ್ತು, ಸರಿಯೇ ನಿಮಗೆ ಸಮ್ಮತವಾಯ್ತು. ಕೇಳು ನನ್ನ ಕಥೆಯ ಮನದ ತಾಳು ನೀವೆತೆಯ ಪ್ರಾಣೇಶ್ವರ ಪಾಂಡವರ ಎನಿಸಿ ಬಹು ನಿಂದೆ ಸಹಿಸಲಾರೆ. ಪ್ರಾಣೇಶ್ವರ ಪಾಂಡವರ ಎನಿಸಿ ಬಹು ನಿಂದೆ ಸಹಿಸಲಾರೆ. ಈ ಶೌರ್ಯತನವು ಏಕೆ ಮರೆದಾಯ್ತು ನನ್ನ ಬಯಕೆ. ಪ್ರಾಣೇಶ್ವರ ಈ ಶೌರ್ಯತನವು ಏಕೆ ಬರಿದಾಯ್ತು ನನ್ನ ಬಯಕೆ. ನಿಮಗೆ ಸಮ್ಮತವಾಯ್ತು, ಸರಿಯೇ ನಿಮಗೆ ಸಮ್ಮತವಾಯ್ತು. ಕೇಳು ನನ್ನ ಕಥೆಯ ಮನದ ತಾಳು ನೀವೆತೆಯ ಪ್ರಾಣೇಶ್ವರ, ನನ್ನ ಕಥೆಯನ್ನು ನಾನು ಯಾರಿಗೆ ಹೇಳಲಿ? ನನ್ನ ವ್ಯಥೆಯನ್ನು ನಾನು ಯಾರಿಗೆ ಹೇಳಲಿ? ನಾನು ಯಾರಿಗೆ ಹೇಳಲಿ? ಪಾಂಚಾಲಿ ಪುನಃ ನನ್ನನ್ನು ಕೆರಳಿಸಬೇಡ. ಕೇಳೆ ದ್ರುಪದ ಸುತೆ ಸತಿಯುತೆ ಸಮನಾಗರಿತೆ ಕೇಳೆ ದ್ರುಪದ ಸುತೆ ಪ್ರಾಣೇಶ್ವರ ಬಡ ಬಡ ಬಿಡಿಯುತ್ತ ಬಡ ಕೌರವರ ಬಡ ಬಡ ಬಿಡಿಯುತ್ತ ಬಡ ಕೌರವರ ಬಡ ಮುರಿಯದ ಬಿಡುವೆನು ಗಲಯೊಳುನು. ಬಡ ಮುರಿಯದ ಬಿಡುವೆನು ಗಲಯೊಳುನು. ಬಡ ದುಶ್ಯಾಸನ ಒಡಲನು ಬಗೆದು ಬಡ ದುಶ್ಯಾಸನ ಒಡಲನು ಬಗೆದು ಬಿಡಬಲೆ ರಘುದಲ್ಲಿ ಮುಡಿಗಟ್ಟಿಸುವೆ. ಬಿಡಬಲೆ ರಘುದಲ್ಲಿ ಮುಡಿಗಟ್ಟಿಸುವೆ. ದ್ರುಪದ ಸುತೆ ಸತಿಯುತೆ ಮನೋಗರಿತೆ ಕೇಳೆ ದ್ರುಪದ ಸುತೆ ಕೇಳೆ ದ್ರುಪದ ಸುತೆ ಕೇಳೆ ದ್ರುಪದ ಸುತೆ. ಪಾಂಚಾಲಿ ಸ್ವಾಮಿ ಪರ್ವತಗಳು ಸಂಚರಿಸಿದರು, ಸೂರ್ಯನು ಸಪ್ತ ಸಾಗರಗಳು ಬತ್ತಿ ಹೋದರು, ಗಗನದಲ್ಲಿ ಸೂರ್ಯ ಚಂದ್ರಾದಿಗಳು ಇನ್ನು ಮುಂದಾದರು. ನಾನು ಮಾತ್ರ ಖಂಡಿತ ಸ್ತಂದಿಗೆ ಒಪ್ಪುವುದಿಲ್ಲ. ಬಿಡು ಈ ನಿನ್ನ ಮನಸ್ಸಿನ ಚಿಂತೆಯನ್ನು ಬಿಡು. ಆಹಾ ಪ್ರಾಣೇಶ್ವರ, ನೀವೇ ಅಲ್ಲವೇ ಪುರುಷರಿಗೆಲ್ಲ ಶಿಖಾಮಣಿಯಾದವರು? ಹೌದು. ಆಹಾ ಬಾ ಈ ಸಂತೋಷದ ಸಮಯದಲ್ಲಿ ಬಾ ಈ ನನ್ನ ತೊಡೆಯ ಮೇಲೆ ಕುಳಿತುಕೋ. ಪ್ರಾಣೇಶ್ವರ, ಈ
ನನ್ನ ಬಿಸಿದ ಮುಡಿಯನ್ನು ಕಟ್ಟುವವರೆಗೂ ಈ ನಿಮ್ಮ ತೊಡೆಯನ್ನು ಅಲಂಕರಿಸುವುದಿಲ್ಲ. ಈ ಪ್ರಚಂಡ ಭೀಮನಿರುವಲ್ಲಿ ಜಾಣೆ ಮುತ್ತಾಡುವೆನು ಬಾರಿ ಈ ಭೀಮನ ಪ್ರೇಮದ ಪ್ರೇಯಸಿ ನೀನೆ ಭೀಮನ ಪ್ರೇಮದ ಪ್ರೇಯಸಿ ನೀನೆ ಜಾಣೆ ಬಂದಾಣೆ ಮುತ್ತಾಡುವೆನು ಬಾರಿ ರಣದಳು ಬೆಳೆಯುತ್ತ ಗುರುಕುಲ ಅಪಮರ ಬೆಳೆಯುತ್ತ ರಣದು ಪುರುವಂತವನೇ ನಾಟಗೈಯುವೆ ಅಂತಾರೆ ಗುರುಕುಲ ಅಪಮರ ರಣದಳು ಬೆಳೆಯುತ್ತ ಪುರುವಂತವನೇ ನಾಟಗೈಯುವೆ ಗುರುಳದು ಜಾದನ ಒಡಲದು ಬಗೆದು ಗುರುಳದು ಜಾದನ ಒಡಲದು ಬಗೆದು ಸಿಕ್ಕಿದ ಮುಡಿಯನ್ನು ಕಟ್ಟಿಸುವೆನು ಸಿಕ್ಕಿದ ಮುಡಿಯನ್ನು ಕಟ್ಟಿಸುವೆನು ಜಾನೆ ಕಲಿಜಾನೆ ಮುದ್ದಾಡುವೆನು ಬಾರಿ ಈ ಭೀಮನ ಪ್ರೇಮದ ಪ್ರೇಯಸಿ ನೀನೆ ಭೀಮನ ಪ್ರೇಮದ ಪ್ರೇಯಸಿ ನೀನೆ ಜಾನೆ ಕಲಿಜಾನೆ ಮುದ್ದಾಡುವೆನು ಬಾರಿ ಸಮಯ ಪರಿಭವ ಮರೆಯುವುದೇಕೆ ಸಮಯ ಪರಿಭವ ಮರೆಯುವುದೇಕೆ ಏತಕ್ಕೆ ದೃಪದ ಕುವರಿಯೇ ಚಿಂತಿತ ಏತಕ್ಕೆ ದೃಪದ ಕುವರಿಯೇ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ಹೌದೇವೆ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ಜಾನೆ ಬಂದಾನೆ ಮುಂದಾಡುವೆನು ಬಾರೆ ಈ ಭೀಮನ ಪ್ರೇಮದ ಪ್ರೇಯಸಿ ನೀನೆ ಭೀಮನ ಪ್ರೇಮದ ಪ್ರೇಯಸಿ ನೀನೆ ಜಾನೆ ಬಂದಾನೆ ಮುಂದಾಡುವೆನು ಬಾರೆ ಸ್ವಾಮಿ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಸ್ವಾಮಿ ದೇವಿ ಪ್ರಾಣೇಶ್ವರ, ಆಹಾ ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಮತೆಯ ಮನಕ್ಕೆ ವೀರ ವಿರಾಮ. ಆಹಾ ಪ್ರಮತೆಯ ಮನಕ್ಕೆ ವೀರ ವಿರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಅರಿವೈತೆ. ಆಹಾ ಸ್ವಾಮಿ, ಮನ ಮುದಗೊಳಿ ಮಧು ಆಶ ವಿಲಾಸ. ಆಹಾ ಗೊತ್ತಾಯ್ತು. ಮನ ಮುದಿಸುವ ಮಧು ಆಶ ವಿಲಾಸ. ಗೌರವ ಶಿರವ ದರೆಯಳು ನೀಡು. ಗೌರವ ಶಿರವ ದರೆಯಳು ನೀಡು. ಪ್ರಾಣೇಶ್ವರ, ದೇವಿ ಚೆಲ್ಲುತ್ತ ಸೇರುವೆ. ಸ್ವಾಮಿ ದೇವಿ ಪ್ರಾಣೇಶ್ವರ, ಅರಿವೈತಿ. ಆಯಿತು ಆಹಾ
ಚೆಲ್ಲುತ್ತ ಸೇರುವೆ. ಪ್ರಾಣೇಶ್ವರ, ಆಗ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು, ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಪ್ರಾಣೇಶ್ವರ, ದೇವಿ, ಅರಿವಾಯ್ತು? ಅರಿವಾಯಿತು. ಆಹಾ, ಇನ್ನು ಸಮಯವಿರುವುದು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು, ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರ, ನನಗೆ ನಿಮ್ಮ ಮೇಲೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ಪಾರ್ಥ, ಅರ್ಜುನ, ಗಾಂಡೀವಿ, ದಶನಾಮಧೇಯಗಳು ಅವರಿಂದಲೇ ನನಗೆ ಅನುಮಾನ. ಪಾಂಚಾಲ ಪಾಂಚಾಲ ಮರುಗುವೆ ಏಕಲ ಮಾನುಣೆ ಮಾಡಿ, ಮರುಗುವೆ ಏಕಲ ಪಾಂಚಾಲ ಕರುಣೆ ಮಣಿಯ ನಿನ್ನನು, ಕರುಣೆ ಮಣಿಯ ನಿನ್ನನು, ಕರುಣೆ ಮಣಿಯ ನಿನ್ನನು ಕೈಯಿಟ್ಟು ಕೋಪವ ಮರುಗುವೆ ಏಕಲ ಮಾನುಣೆ ಮಾಡಿ, ಮರುಗುವೆ ಏಕಲ ಧರ್ಮರಾಜೆಯ ವೀರನಾದೆವು ನಾವು. ಧರ್ಮ ಜನಾಜ್ಞೆಯ ಮೀರಲಾರೆವು ನಾವು. ವೈರವ ಮರೆತವು ನಾ, ವೈರವ ಮರೆತವು ನಾ, ವೈರವ ಮರೆತವು ನಾ. ಸೈಯಿತು ಕೋಪವ ಮರುಗುವೆ ಏಕಲ ಮಾನುಣೆ ಮಾಡಿ, ಮರುಗುವೆ ಏಕಲ ದುರದೊಳು ಕಣ್ಣ ಚಿರವನು ಕಡಿಯುವೆ, ದುರದೊಳು ಕಣ್ಣ ಚಿರವನು ಕಡಿಯುವೆ. ವೈರವ ಮರೆತವುನ, ವೈರವ ಮರೆತವುನ, ವೈರವ ಮರೆತವುನ ಸೈಯಿತು ಕೋಪವ ಮರುಗುವೆ ಏಕಲ ಮಾನುಣೆ ಮಾಡಿ, ಮರುಗುವೆ ಏಕಲ. ಪಾಂಚಾಲಿ, ಪ್ರಾಣೇಶ್ವರ, ಶಾಂತಳಾಗು ದೇವಿ, ಶಾಂತಳಾಗು. ಅಣ್ಣನ ಆಜ್ಞೆಯ ಹೊರತು ನಾವು ಏನು ಮಾಡಲಾರವು. ಶಾಂತಳಾಗು ದೇವಿ, ಶಾಂತಳಾಗು. ಆಹಾ, ನಿಮ್ಮ ಪೌರುಷವು ನಿಮ್ಮಲ್ಲೇ ಅಡಗಿರುವುದು. ಇನ್ನು ನಾನೇನು ಹೇಳಲಿ? ಹೇಡಿಗಳಾದ ನಿಮ್ಮನ್ನು ಪತಿಗಳಾಗಿ ಪಡೆದದ್ದು ನನ್ನ ಭಾಗ್ಯವೇ ಸರಿ. ಪ್ರಾಣೇಶ್ವರ, ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮ ಸಂಧಿಗಾಗಿ ಹೊರಟಿರೋನು. ಈಗಲೇ ಹೋಗಿ ಅವನನ್ನು ತಡೆಯಿರಿ ಸ್ವಾಮಿ. ಅರ್ಜುನ, ಬೇಗ ನಡೆ. ಸಂಧಿಗಾಗಿ ಹೊರಟಿರುವ ಶ್ರೀಕೃಷ್ಣ ಪರಮಾತ್ಮನನ್ನು ತಡೆದು ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸೋಣ. ನಡೆ ಅಣ್ಣ. ವಾಸುದೇವ, ನಿಲ್ಲು ನಿಲ್ಲು. ನಮ್ಮಿಬ್ಬರ ಅಭಿಪ್ರಾಯವನ್ನು ಕೇಳು. ಭೀಮಾರ್ಜುನರೇ, ಸಂಧಿಗಾಗಿ ನಿಮ್ಮ ಅಭಿಪ್ರಾಯವೇನು? ಆಗಲೇ ಸಂಧಿಗಾಗಿ ಒಪ್ಪಿಕೊಂಡಿರುವಿರಲ್ಲ, ಅದು ನೆಪ ಮಾತ್ರಕ್ಕೆ ಅಷ್ಟೇ. ಸಂಧಿಯು ನಮಗೆ ಖಂಡಿತ ಸಮ್ಮತವಲ್ಲ ವಾಸುದೇವ. ಹಾಗಾದರೆ ನಿಮ್ಮ ಅಗ್ರಜನಾದ ಧರ್ಮರಾಯನ ಬಳಿಯಲ್ಲಿ
ಸಂಧಿಗಾಗಿ ಏಕೆ ಒಪ್ಪಿಕೊಂಡಿರಿ? ಅಗ್ರಜನ ಮಾತಿಗೆ ಪ್ರತ್ಯುತ್ತರವನ್ನು ನೀಡಬಾರದೆಂದು ಒಪ್ಪಿಕೊಂಡಿವೆ ಹೊರತು ಬೇರೆ ಇಲ್ಲ. ಅರ್ಜುನ, ವಾಸುದೇವ, ಇದಕ್ಕೆ ನಿನ್ನ ಉತ್ತರವೇನು? ದೇವ ನೀನೆ ಬಂದ ಎನ್ನ ಶಪಥ ಮರೆತಿರೆ ಕೆಸರಿಗೆ ಬಿಡು ದೇವ. ವೈರೇ ಕಣ್ಣನ ಶಿರವನ್ನು ಕಡಿಯುವೆ, ವೈರೇ ಕಣ್ಣನ ಶಿರವನ್ನು ಕಡಿಯುವೆ. ದೂರದೊಳಗಿಂತು ತನು ಮನಗೈವೆ, ದೂರದೊಳಗಿಂತು ತನು ಮನಗೈವೆ. ಪಾಪಾತ್ಮಕರ ಕೌರವರ ಸಮಬಲವ ದೇವ ನೀನೆ ಬಂದ ಎನ್ನ ಶಪಥ ಮರೆತಿರೆ ಕೆಸರಿಗೆ ಬಿಡು ದೇವ. ವಾಸುದೇವ, ಅರ್ಜುನ, ಭೀಮಾರ್ಜುನರ ಕೋಪಾಗ್ನಿಯನ್ನು ತಪ್ಪದೇ ಹಚ್ಚಿವ. ಇದೋ ನಮಸ್ಕರಿಸುವೆವು. ನಿಮ್ಮೀರುವರೆಗೂ ಮಂಗಳವಾಗಲಿ. ನಡೆಯಿರಿ, ಹೋಗೋಣ. ಆನಂದ ಆನಂದ ಶಕುನಿಗೆ ಪರಮಾನಂದ, ಶಕುನಿಗೆ ಪರಮಾನಂದ ಆನಂದ. ಕುರುಕ್ಷೇತ್ರದ ಸಂಗಮ, ಈ ಕುರುಕುಲ ವಂಶವೇ ನಿರ್ನಾಮ. ಗೌರವೇಶ್ವರ, ಕುರುಕ್ಷೇತ್ರದ ಸಂಗಮ, ಈ ಕುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಈ ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಶಕುನಿಗೆ ಪರಮಾನಂದ ಆನಂದ. ಗೌರವ, ಸೇಡಿನ ಸರ್ಪದ ಅಡ್ಡಮೆಟ್ಟೆ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪದ ಎಡಮೆಟ್ಟೆ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ಗಾಂಧಿಯ ನಾಡಿ ಆನಂದವನ ಹೊಂದುವನ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಹೊಂದುವನ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಶಕುನಿಗೆ ಪರಮಾನಂದ ಆನಂದ. ದುರ್ಯೋಧನ, ಕೌರವ ಕುರಿಗಳ ಕೊಬ್ಬಿಸುವೆ, ಆ ಕುರಿಗಳ ರಣದಲ್ಲಿ ಬಲಿ ಕೊಡುವೆ. ದುರ್ಯೋಧನ, ಕೌರವ ಕುರಿಗಳ ಕೊಬ್ಬಿಸುವೆ, ಆ ಕುರಿಗಳ ರಣದಲ್ಲಿ ಬಲಿ ಕೊಡುವೆ. ಸರ್ಪಣ ನೀಡುವ ಸೋದರರೇ, ನೆಮ್ಮದಿ ಹೊಂದಿರಿ ನೀವಿಂದು. ಸರ್ಪಣ ನೀಡುವ ಸೋದರರೇ, ನೆಮ್ಮದಿ ಹೊಂದಿರಿ ನೀವಿಂದು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಶಕುನಿಗೆ ಪರಮಾನಂದ ಆನಂದ.
ಗೌರವೇಶ್ವರ, ನಿನ್ನ ವಂಶವನ್ನು ನಾಶ ಮಾಡುವವರೆಗೂ ಈ ಸೌಬಲ ರಾಜ ಶಕುನಿಗೆ ಎಲ್ಲಿದೆ ಶಾಂತಿ, ಎಲ್ಲಿದೆ ವಿಶ್ರಾಂತಿ? ಇದೇನು ಮಾವ ಈ ರೀತಿ ಚಿಂತಿಸಿದ್ರಲ್ಲ, ಕಾರಣವೇನು? ಗೌರವೇಶ್ವರ, ಚಿಂತೆ ಹೇಗೆ ಕುರುರಾಜ? ಜಯದ್ರಥ ಕೃತವರ್ಮಾಭಿಗಳು ಸೈನ್ಯ ಸಮೇತರಾಗಿ ಹೊರಡರೆಂದು ದೂತನು ಇಂದಿನ ಸಮಾಚಾರವನ್ನು ತಂದಿರುವನಲ್ಲವೇ? ಯಾಕಂದ್ರೆ ಈ ದುರ್ಯೋಧನು ಅಸಹ್ಯವೀರರೇ 12 ತಾಳ್ಮೆಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲೆ. ಆದರೆ ಜಾತಿಹಿಂಸೆ ಸಹಿತ ಕಲ ಈ ಕೌರವೇಶ್ವರನಿಗೆ ಹೊಂದಿದ್ದಾವೆ. ಗೌರವೇಶ್ವರ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಈ ಸಾರ್ವಭೌಮನ ವೈಭವವನ್ನು ದೃಢೀಕರಿಸಿ ಆ ದಾಸಿ ಪುತ್ರನ ಮುಡುಪು ಜೋಪಡಿಯನ್ನು ಆಶೀರ್ವದಿಸಿದ್ದೇನೆ. ಪ್ರಾರಂಭದಲ್ಲಿ ಸಹಿಸಲಾಗದ ಅಪಮಾನ, ಭಕ್ತಿಯು ವೈರಾಗ್ಯ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ಕೃಷ್ಣನು ಕ್ಷತ್ರಿಯ ಕಳದ ಕಾಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲನ ಮಾಡದಂದೇ ಅವತರಿಸುವನು. ಯಾರು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿರುವನು ಅಲ್ಲವಯ್ಯ. ಶಿಶುಪಾಲ, ಜರಾಸಂಧ, ನಿನಗೆಂತಹ ಪ್ರಾಣ ಮಿತ್ರರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳರಿಸಿ ತಾನೇ ರಾಜ್ಯಭಾರವನ್ನು ಮಾಡುತ್ತಿರುವನಲ್ಲವೇ? ಅಂತವನಿಗೆ ಮನ್ನಣೆಯ ಸುಯೋಧನ, ಅಂತವನಿಗೆ ಮನ್ನಣೆಯ. ಹಾಗಾದ್ರೆ ನನ್ನನ್ನು ಹೇಗೆ ದಾರಿಗೆ ಗಳಿಸಿದೆ? ಆನಂದ ಗೋಪಾಲ್ ಅದೇ ಬಾಗಿಲಿನಲ್ಲಿದ್ದು ಯುದ್ಧದ ಸಹಾಯ ಈ ಕೌರವೇಶ್ವರ ಬೇಡುವುದು ಉಚಿತವೇ? ಗೌರವೇಶ್ವರ, ಅದಕ್ಕೊಂದು ಉದ್ದೇಶವಿತ್ತು ಗೌರವೇಶ್ವರ. ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಲ್ಲಬಹುದೇ? ಅವನಿಗಿಂತ ಅವನ ವಿಜೃಂಭಣಮತ್ಯವಾದ ಯಾದವ ಸೈನ್ಯವು ನಮಗೆ ಹೆಚ್ಚು ಅವಶ್ಯಕವಾಯಿತು ಗೌರವೇಶ್ವರ. ಸೇಕರೆ, ನೀನು ಹೇಳಿದಂತೆ ಕೃಷ್ಣನ ವಂಚಕನೇ ಇರಬಹುದು. ಆದರೆ ಆತನ ಮೇಲಿನ ದೇಶದಿಂದ ಆ ಪಾಂಡವರನ್ನು ಎತ್ತಿಸಬೇಕಾಗುತ್ತದೆ. ಗೌರವೇಶ್ವರ, ಅಷ್ಟು ಮಾತ್ರವಲ್ಲ ಗೌರವೇಶ್ವರ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿಕವಾಗಲೇಬೇಕು. ಹಾಗಾದ್ರೆ ನನ್ನನ್ನು ಹೇಗೆ ದಾರಿಗೆ ಗಳಿಸಿದೆ? ಅದಾದ್ಮೇಲೆ ಸರ್ ಅದು ಅದಾಯ್ತು. ಹಾಗಾದ್ರೆ ಆಮೇಲೆ ಅದು ನೆಕ್ಸ್ಟ್ ಗೌರವೇಶ್ವರ, ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಲ್ಲಬಹುದೇ? ಅವನ ವಿಜೃಂಭಣಮತ್ತವಾದ ಯಾದವ ಸೈನ್ಯವು ನಮಗೆ ಹೆಚ್ಚು ಅವಶ್ಯಕವಾಯಿತು. ಸರಿಯಾಗಿ ಹೇಳಿದೆ ಸೋಮರಾಜ. ಪಾಂಡವರಿಗೆ ಇದ್ದೇ ಹೊರತು ಒಂದು ಸೂಜಿ ಮನೆಯಷ್ಟು ಸ್ಥಳವನ್ನು ಕೊಡುವುದಿಲ್ಲ. ಇದೇ ನನ್ನ ಕಾಡೆಯ ಮಾತು. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣರಿಗೆ ತಕ್ಕ ಆಗಲೇಬೇಕು. ಆ ವಿಚಾರದಲ್ಲಿ ಇದೊಂದು ಸಲಹೆ. ಏನು ಮಾವ ನಿನ್ನ ಸಲಹೆ?
ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಸಹಸನಿ ನಿನ್ನ ಸಹಾಯದವರು ತಾಗಿ ದುರ್ಯೋಧನ ಅವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಹೋಗೋಣ. ನಡೆ ಕೌರವೇಶ್ವರ, ನಡೆ ನಡೆ ನಡೆ. ಮುರಿಸುವೆನು ನಿನ್ನ ತೊಡೆ. ಕೊಬ್ಬಿದ ಕುರಿಯನು ಹುಬ್ಬಿದ ರಣಮಾರಿಯ ಮುಂದೆ ಬಲಿ ಕೊಟ್ಟ ಹಾಗೆ ನಿನ್ನನ್ನು ಬಲಿ ಕೊಡದಿದ್ದರೆ ನಾನು ಶಕುನಿಯೇ? ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ತಿಳಿಯದ ಮೂಡ, ಕೇಳು. ಶ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಈ ನಿನ್ನ ಕುರುಕುಲ ವಂಶವನ್ನು ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವವನೇ ಈ ಶಕುನಿ. ಶಕುನಿಯಿಂದ ಕುರುವಂಶ ನಿರ್ನಾಮ. ಅಧಿಕಾರವಿದೆ ಎಂದು ಹುಬ್ಬುಬ್ಬಿ ಮೆರೆಯುತ್ತಿರುವೇನೋ ಮೂಡ, ಕೇಳು. ಎಷ್ಟು ದಿನ ನಿನ್ನ ಅಧಿಕಾರ? ಅಧಿಕಾರ 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 ಇದೆ ಎಂದು ಕೊಟ್ಟು ಮೆರೆಯುವುದು. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಗ ನಾನು ನೋಡು, ದ್ರೋಹಿ ನಾನು ನೋಡು, ಪಾಪಿ ನಾನು ನೋಡುವೆ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕೊಲ ಮಾಡ ಸಂಚು ಇದ್ದ ನನ್ನ ಮನದಲ್ಲಿ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕೊಲ ಮಾಡ ಸಂಚು ಇದ್ದ ನನ್ನ ಮನದಲ್ಲಿ. ದರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ. ದರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ದೈವದೆ ನನ್ನ ಮನದಲ್ಲಿ. ನಿನ್ನ ಕುಲನಾಶ ದೈವದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪ, ನಿನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಇದೆಂದು ಕೊಟ್ಟು ಮೆರೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ನೀಚ ನಾನು ನೋಡು, ಪಾಪಿ ನಾನು ನೋಡು, ದ್ರೋಹಿ ನಾನು ನೋಡುವೆ. ಶೂರದನ್ನು ಹಿಡಿದು ನಿಲ್ಲ ವೀರ ಪಾರ್ಥನೋ, ಅನ್ಯಾಯವಾಗಿ ಪ್ರಾಣ ಬಿಡು ಸೂತ ಕರ್ಣನೋ, ಪಾಪ ಕರ್ಣ. ಶೂರದನ್ನು ಹಿಡಿದು ನಿಲ್ಲ ವೀರ ಪಾರ್ಥನೋ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನೋ, ಸಿಡಿದದ್ದು ನಿಲ್ಲುವನು ಭೀಮಸೇನನೋ. ಸಿಡಿದದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ರುಂಡ ಮುಂದೆ ಕುಂದು ಕೈವನು. ದುರ್ಯೋಧನ ತನ್ನ ಗದೆಯಿಂದ ರುಂಡ ಮುಂದೆ ಕುಂದು ಕೈವನು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು.
ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ್ದ ಬ್ರಹ್ಮನ ಆ ಬ್ರಹ್ಮನ ತಪ್ಪ ಅಧಿಕಾರ 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 ಇದೆಯೆಂದು ಕೊಬ್ಬಿರಲಿದೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡಿ ಈತ ನಾನು ನೋಡಿ ಪಾಪಿ ನಾನು ನೋಡಿ ದ್ರೋಹಿ ನಾನು ನೋಡಿ ಮೂರ್ಖ ನಾನು ನೋಡುವೆ ಚಕ್ರವರ್ತಿಗೆ ನೀವೆಲ್ಲರೂ ಇರಲು ನಾನೇ ಧನ್ಯ. ಆತ
ದುರ್ಯೋಧನ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದೀಯಾ? ಕೇಳಿ. ರಾಜಕೋಶಗಳನ್ನು ಕಳೆದುಕೊಂಡು ಭಿಕ್ಷೆಟ್ಟನೆ ಮಾಡುತ್ತಿದ್ದ ಆ ಪಾಂಡವರು ಆಚಿಕೆ ಇಲ್ಲದೆ ಅಂತ ರಾಜ್ಯವನ್ನು ಕೇಳಲು ಬರುತ್ತಿದ್ದರಂತೆ. ನೋಡಿದ್ಯಾ ಅವರ ಹೌದತ್ವ? ದುರ್ಯೋಧನ ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಡದೇ ಇದ್ದರೆ ಯುದ್ಧವು ಸಿದ್ಧವಲ್ಲವೇ ದುರ್ಯೋಧನ? ಏನು ಯೋಧ? ಆತ ನನ್ನ ಬಳಿ 11 ಅಕ್ಷಯಣಿ ಸೈನ್ಯ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಆದಸಿದ ಆನೆ ಕಾಲಿಗೆ ಸಿಕ್ಕದೆ ಬಾಳೆಹಣ್ಣಿನಂತೆ ರಾಜ್ಯಗುಚ್ಚಿಯಾಗಿ ಹೋಗುವರು. ಅಲ್ಲದೆ ಗೋಪಾಲನ ನೆಟ್ಟಿಗೆ ನನ್ನ ಅರಮನೆಗೆ ಬರದೆ ಆತನ ಹುಟ್ಟು ನನ್ನ ಸಲುವಾಗಿ ಈ ದಾರೇಂದ್ರ ದಾಸಿಪುತ್ರನ ಮುರುಕು ಚಾಪಡಿಯನ್ನು ಆಶ್ರಯಿಸಿದನಂತೆ. ನೋಡಿದಿ ಅವನ ಗರ್ವ? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳುತ್ತಿರಲು ಬರುತ್ತಿರುವನಲ್ಲದೆ ನಿನ್ನ ಹತ್ತಿರ ಯಾಚನೆಗಾಗಿ ಬರುತ್ತಿಲ್ಲ ದುರ್ಯೋಧನ. ಇದರ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು ಎಂಬ ವಿಚಾರದಲ್ಲಿ ಈ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು ಭಯ ಮುಚ್ಚು. ದುರ್ಯೋಧನ, ಹೋಗಲಿ. ಇಂದ್ರಪ್ರಸ್ಥಾದಿಗಳೆಂಬ 5 ಗ್ರಾಮಗಳನ್ನಾದರೂ ಕೊಟ್ಟು ಅವರನ್ನು ಆದರಿಸುವ ದುರ್ಯೋಧನ. ಇದರ 5 ಊರುಗಳೇಕೆ? ಇಂದ ಭಿಕ್ಷೆ ಬೇಡದ 50 ಊರುಗಳು ಸಿದ್ಧವಾಗಿವೆ. ಅಲ್ಲಿಗೆ ಹೋಗಲಿ, ಭಿಕ್ಷೆ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ರೋಗಿಗೆ ಅಪಥ್ಯವು ರುಚಿಸುವಂತೆ ಪಥ್ಯವೆಂದಿಗೂ ರುಚಿಸುವುದಿಲ್ಲ. ನಿನಗೆ ಮರಣ ಸನ್ನಿಹಿತವಾದುದರಿಂದ ಹೀಗೆ ಹರಡುತ್ತಿರುವೆ. ಇದರ ಹಾಗಾದರೆ ನನ್ನನ್ನು ಓದ್ತಿಲ್ಲವನೆಂದು ಭಾವಿಸಿದೆಯಾ ಪಾಪಿ? ಕ್ಷತ್ರಿಯ ವೀರರಿಂದ ಪರಿವರ್ತನದ ಈ ಚಕ್ರವರ್ತಿಗೆ ಈ ದಾಸಿಯ ಪುತ್ರನ ಮಾತು ಅನಾವಶ್ಯಕ. ಹಿರಿಯವನೆಂದು ಸುಮ್ಮನೆ ಇದ್ರೆ ಬೇರೆ ಮೀರಿ ಮಾತನಾಡುತ್ತಿರುವೆಯೋ? ಒಳಿದಿಗ ದುರ್ಯೋಧನ, ನ್ಯಾಯಕ್ಕೆ ಸರ್ವರು ಅಧೀನರೋ ಅಥವಾ ನೀನು ಓರ್ವನೇ ಅಧೀನನೋ? ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವ ನೀತಿ ಉಪದೇಶಗಳನ್ನು ಹೇಳಿದನಷ್ಟೇ. ಪಾಂಡವರು ಆಡಿದ ಮಾತಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮುಗಿಸಿ ತಮ್ಮ ಪ್ರತಿಜ್ಞೆಯಂತೆ ಬಂದಿರುವರು. ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸುವುದು ರಾಜನಾದ ನಿನಗೆ ಯೋಗ್ಯವಲ್ಲವೇ? ಹೇಳೋ ವಿದುರ, ಈ ನಿನ್ನ ಚಮತ್ಕಾರ ಮಾತುಗಳನ್ನು ಅವನೋರಿ ಚೋದ ಕೃಷ್ಣನಿಗೆ ಹೇಳಬೇಕೆ ವಿನ ಈ ಚಕ್ರವರ್ತಿಗಲ್ಲ. ಹಿರಿಯವನೆಂದು ಸುಮ್ಮನೆ ಇದ್ರೆ ಬೇರೆ ಮೀರಿ ಮಾತನಾಡ್ತಿದೆಯೋ? ಸಹೋದರ, ಕೂಡಲೇ ಸಭೆಯಿಂದ ಹೊರಗೆ ತಳ್ಳು. ಕೇಳು. ಭಕ್ತಿಗಿಂತಲೇ ನಡೆಯುವೆ ನಾನು, ಭಕ್ತಿಗಿಂತಲೇ ನಡೆಯುವೆ ನಾನು. ಕೆಲವು ನೀಚ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವೆಯಲ್ಲ. ಕೇಳು. ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ 1000 ಆನೆ ಬಲವುಳ್ಳ ಭೀಮಸೇನನು ನಿನ್ನ ತೊಡೆಯನ್ನು ಮುರಿಯುವುದಾಗಿ ಶಪಥ ಮಾಡಿದ್ದನು. ಅಂತಹ ಸಮಯದಲ್ಲಿ ನಿನ್ನನ್ನು ರಕ್ಷಿಸಬೇಕೆಂದು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದಿಸಬೇಡ. ಪ್ರಮೋದವಾಯಿತು, ಪ್ರಮೋದವಾಯಿತು. ಹೋಗ. ಸಹೋದರ,
ವಿದುರನೆ ಸಾಕು ವಿದುರನೆ ದುರಂಗದಲ್ಲಿ ಸರಸದಳು ಸಾಕು ವಿದುರನೆ ದುರಂಗದಲ್ಲಿ ಸರಸದಳು ದುರಂಗದಲ್ಲಿ ಸರಸದಳು ದುರಂಗದಲ್ಲಿ ಸರಸದಳು ವೀರ ಸಭೆಯಲ್ಲಿ ಧನುವನ್ನು ಮುರಿದು ವೀರ ಸಭೆಯಲ್ಲಿ ಧನುವನ್ನು ಮುರಿದು ಪರಿಪರಿಯಿಂದಲೇ ಬಗಲುವೆಯ ಪರಿಪರಿಯಿಂದಲೇ ಬಗಲುವೆಯ ಮದಂದ ದುರಪ್ಪಕ್ಕೆ ನೀಚ ಮದಂದ ದುರಪ್ಪಕ್ಕೆ ನೀಚ ಆ ಕುವಿದುರನೆ ಸಾಕುವಿದುರನೆ ದುರಂಗದಲ್ಲಿ ಸರಿಸದಳು ದುರಂಗದಲ್ಲಿ ಸರಿಸದಳು ಹಾಗಾಗ ನೋಡಿದ್ಯಾ ಎಂತ ಅಕಾರ್ಯವಾಯ್ತು ಆದ್ರ ಏನು ಹೇಳಿದೆ? ಸಾಮಾನ್ಯವಾದ ಒಂದು ಬಿಲ್ಲನ್ನು ಹೋದ ಮಾತ್ರಕ್ಕೆ ನನ್ನ ಬಾವುಗಳಲ್ಲಿ ಶಕ್ತಿ ಕಡಿಮೆ ಆಗೈತೆ. ಸಾಕು ಮಾಡು. ದುರ್ಯೋಧನ, ಕಾರಣ ವಿದುರನ ಹಾಸ್ಯಗಿಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇಲ್ಲ ಮಹಾರಾಜ. ಆತನ ಬೆಂಬಲವು ನಿನಗಿದ್ದಲ್ಲಿ ನಿನ್ನನ್ನ ಜಯಿಸತಕ್ಕವರು ಯಾರು ದೈವ? ಕಾರಣ ಆತನ ಶಿರವಂ ಕಡೆದು ಆತನ ಶಿರವಂ ಕಡೆದು ವರಶಾಪನಂತೆ ನಿನಗೆ ಸರಿ ಸಮಾನರಾರಿಗರೇ ದುರ್ಯೋಧನ, ಆರ್ತನ ಶಿರವನ್ನು ತೆಗೆಯಲು ಕಾಲ ವಿಷ್ಣು ಎಂಬ ದರ್ಶನ ಪಡೆದಿರುವ ನೀನು ಈ ರೀತಿ ಹೇಳಲು ನಾಚಿಕೆ ಆಗಲಿಲ್ಲವೇ? ಸಾಕು ಸಮುದ್ರ ಕಾರಣ. ದುರ್ಯೋಧನ, ಇದರ ಮೇಲೆ ತಮ್ಮ ಇಚ್ಛೆ. ಹೊರರುತ್ತಾರೆ ನಮ್ಮ ರಾಜ್ಯಸಭೆಗೆ ಕನಿಷ್ಠನೇನಾದ್ರು ಬಂದರೆ ಯಾರು ಎತ್ತಿ ಗೌರವಿಸಬಾರದು. ಒಂದು ವೇಳೆ ಗೌರವಿಸಿದ್ದೆ ಹೋದ್ರೆ ಓಡದ ರಾಜ್ಯಸಭೆಯಿಂದ ಹೊರಗೆ ಹೋಗಬೇಕಾಗ್ತದೆ. ಎಚ್ಚರ ಸಹೋದರ. ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ತೆಗೆದುಕೊಂಡು ಬಾ. ಆ ಕೃಷ್ಣ ಬಂದಾಗ ಅದನ್ನೇ ನೋಡಿ ಕುಳಿತುಕೊಳ್ಳುವೆ. ಇದೇ ತೆಗೆದುಕೊಳ್ಳಿ. ಕೊಟ್ಟ ಧರಿಸಿದೆ ಧರ್ಮದೀಕ್ಷೆಯ ಬೆಳೆಸಿವೆ ಕರ್ಮ ಸಾಕ್ಷಿಯ ಧರಿಸಿದೆ ಧರ್ಮದೀಕ್ಷೆಯ ಯಾಗಕ್ಕೆ ಸಿಲುಕದ ಯೋಗ ದುರಂದರ ಯಾಗಕ್ಕೆ ಸಿಲುಕದ ಯೋಗ ದುರಂದರ ಲೋಕದ ಹಿತವನ್ನು ಬಯಸುವೆ ನಾನು. ಲೋಕದ ಹಿತವನ್ನು ಬಯಸುವೆ ನಾನು. ಧರಿಸಿದೆ ಧರ್ಮದೀಕ್ಷೆಯ ಬೆರೆಸಿದೆ ಜನ್ಮ ಸಾಧಿಯ ಧರಿಸಿದೆ ಧರ್ಮದೀಕ್ಷೆಯ ಈ ಕುರುಕ್ಷೇತ್ರದ ಹುಟ್ಟದರನು ಈ ಕುರುಕ್ಷೇತ್ರದ ಹುಟ್ಟದ
ಎಲ್ಲರಿಗೂ ಮಂಗಳವಾಗಲಿ. ಓಹೋ, ಭೀಷ್ಮದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ತಾನು ರಾಜನೆಂಬ ಗರ್ವದಿಂದ ಸುಮ್ಮನೆ ಕುಳಿತಿರೋನಲ್ಲ. ಇರಲಿ, ತನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ನಮಸ್ಕಾರಕ್ಕೆ ಸಿದ್ಧನಾಗುವಂತೆ ಮಾಡುವೆನು. ಜಾಗೃತ ಹಾಗೂ ಯೋಗಮಾಯೆ. ದುರ್ಯೋಧನ, ರಾಜಾದಿರಾಜನಾದ ನೀನು ಸಾಮಾನ್ಯ ಗೋಪಾಲಕರಿಗೆ ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ನಮಸ್ಕರಿಸಿದ ಹೆಮ್ಮೆಗೊಳ್ಳಬೇಡ. ನೂತನಾಗಿ ಬಂದಿರುವ ಹಿನ್ನೆಲೆ ನೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ಬೇರೆ ಮೀರಿ ಮಾತಾಡುತ್ತಿರುವೆಯೋ ಅಂತಾಯ್ತು. ಕುಳಿತುಕ. ದುರ್ಯೋಧನ, ಇನ್ನು ಮಾತಲ್ಲ. ಶ್ರೇಷ್ಠ ದುರ್ಯೋಧನ, ನಿನಗೆ ಗೋಪಾಲ ಶ್ರೀಯರು ನರ್ತನ ಅಂದ್ರೆ ಬಲಿಷ್ಠವಲ್ಲವೇ? ಇರಬಹುದು. ಏನು ಇದ್ದೇನೆ ಸಹೋದರ. ಅಗ್ರಜ, ನರ್ತಕಿಯರನ್ನು ಬರಮಾಡು. ನರ್ತಕಿಯನ್ನು ಯಾರಲ್ಲಿ? ನರ್ತಕಿಯನ್ನು ಬರಮಾಡಿ. ನಾನು ಹಾಕಬೇಕಾ? ಹಿಂಗೆ ಹಲೋ ಹಲೋ. ಕರುನಾಳು ಕುರುಭೂಪ ರಾಜೇಶ್ವರ. ಕರುನಾಳು ಕುರುಭೂಪ ರಾಜೇಶ್ವರ. ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ. ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ. ಕರುನಾಳು ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ. ರಿಪು ಭಯಂಕರ ರೂಪ ಮನೋಹರ. ತಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ತಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ಸೋದರ ಮಾವನ ಇದ ನೀಚತುರ. ಕೌರವೇಶ್ವರ ಸೋದರ ಮಾವನ ಇದ ನೀಚತುರ. ಸೋದರ ಮಾವನ ಇದ ನೀಚತುರ. ಗಾಂಧಾರಿ ದೇವಿಯ ಪ್ರೀತಿಯ ಕುವರ. ಗಾಂಧಾರಿ ದೇವಿಯ ಪ್ರೀತಿಯ ಕುವರ. ಎಲ್ಲವ ಬಲ್ಲವ ಈ ಜಗಮಲ್ಲ. ಲವ ಬಲ್ಲವ ಈ ಜಗಮಲ್ಲ. ಎಲ್ಲವ ಬಲ್ಲವ ಈ ಜಗಮಲ್ಲ. ಕರುನಾಳು ಕುರುಭೂಪ ರಾಜೇಶ್ವರ.
ವರ್ಣದಾರಿ ಈ ಚೆಲುವ ಚೆಲುವ ಸಾಕು ಸಾಕು, ಹೋಗಿ ಹೋಗಿ, ಟೈಮ್ ಆಯ್ತು. ನೀಲ ವರ್ಣದಾರಿ ಟೈಮ್ ಆಯ್ತು. ಚೆಲುವ ಜಗವನೆಲ್ಲ ಮರುಳು ಮುನಿಪ ಕೃಷ್ಣ ಕೃಷ್ಣ ಎಷ್ಟು ಮತ್ತೊಮ್ಮೆ ಹೇಳು. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರ ದೊರೆಯ ಗದಾದಾರಿ ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಗದಾದಾರಿ ನಿನಗಿಲಿ ಸರಿಸಾಟಿ ಯಾರು ಯಾರಿಲ್ಲ ನಿನಗಿಲಿ ಸರಿಸಾಟಿ ಯಾರು ಯಾರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ನಿನ್ನ ಗೆಲ್ಲುವ ವೀರರಿಲ್ ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಟೇಶ್ವರ ವೀರ ಕುರುವಂಶ ಕುಲ ತಿಲಕ ಮಗುಟೇಶ್ವರ ಕರುನಾಳು ಕುರುಭೂಪ ರಾಜೇಶ್ವರ 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 ಸಮಾಧಾನವನ್ನು ತಿಳಿಸು. ದುರ್ಯೋಧನ, ಗುರುಜನರ ಮಾತನ್ನು ಅನುಸರಿಸಿ ಕೇಳುವುದಾದರೆ ನಿನಗೊಂದು ಹಿತೋಕ್ತಿಯನ್ನು ನೀಡಲು ಬಂದಿರುವೆನು. ಶ್ರೇಷ್ಠ, ರಾಜ್ಯದ ಒಂದು ವಿಚಾರವನ್ನು ಬಿಟ್ಟು ಮತ್ತೇನಾದರೂ ಹೇಳಬಹುದಲ್ಲವೇ? ಕೃಷ್ಣ, ದುರ್ಯೋಧನ, ರಾಜ್ಯದ ವಿಚಾರವಿದ್ದರೆ ನಾನು ಇಲ್ಲಿಯವರೆಗೂ ಬರುತ್ತಲೇ ಇರಲಿಲ್ಲ. ದುರ್ಯೋಧನ, ಶ್ರೇಷ್ಠ, ಪಾಂಡವರು ದುಡಿದು ನೋಡಿ ಸೋತು ಕಾಡಿಗೆ ಹೋದಾಗಲೇ ರಾಜ್ಯದ ಮೇಲಿದ್ದಕ್ಕೂ ನಷ್ಟವಾಯಿತು. ಪುನಃ ಈಗ ಅದನ್ನು ಹೊಂದುವುದಂತರೇನು? ಪರಮಪೂಜ್ಯರಾದ ಆಚಾರ್ಯರೇ, ಕೌರವ ಪಕ್ಷೀಯರೇ, ಕುರು ವೃದ್ಧರೇ, ನಾನೀಗ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ನನ್ನೊಡನೆ ಈ ರೀತಿ ತಿಳಿಸಿರುವರು. ನಾವು ಪ್ರತಿಜ್ಞೆಯಂತೆ ನಡೆದುಕೊಂಡೆವು. ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿರಿ. ಅದಕ್ಕೆ ಸಮ್ಮತವಿಲ್ಲದಿದ್ದರೆ 5ರಿಂದ 5 ಊರುಗಳನ್ನಾದರೂ ಕೊಡಿ. ಅದಕ್ಕೂ ಸಮ್ಮತವಿಲ್ಲದಿದ್ದರೆ 5ರಿಂದ 1 ಗ್ರಾಮವನ್ನಾದರೂ ಕೊಡಿ. ಎಲ್ಲಿ ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಶ್ರೇಷ್ಠ, ರಾಜ್ಯವನ್ನು ಸಂಪಾದಿಸುವುದು ಯಾಚನೆಯಿಂದಲ್ಲ, ಅದು ಸಾಹಸದಿಂದ. ಹಾಗೆ ಪಾಂಡವರು ಬಲವಂತ ಹೋದ್ರೆ ಯಾಜ್ಯವನ್ನು ಮಾಡಿ ರಾಜ್ಯವನ್ನು ಗೆಲ್ಲಬೇಕೆ ವಿನ ಯಾಚನೆಯಿಂದಲ್ಲ. 1 ಊರು 1 ಸೂಜಿ ಮನೆಯಷ್ಟು ಸ್ಥಳವನ್ನು ಕೊಡುವುದಿಲ್ಲ. ಇದೇ ನನ್ನ ಕಡೆಯ ಮಾತು. ದುರ್ಯೋಧನ, ಆತ Yeah.
ಕೊಟ್ಟು ಪಾಂಡವರಿಗೆ ಅಜರಾಜವ ಕೊಟ್ಟು ಸಮ್ಮುಖದಿಂದಲೇ ಬಾಳುವರಾಗಲಿ ಸಮ್ಮುಖದಿಂದಲೇ ಬಾಳುವರಾಗಲಿ ಕೇಳುವುದು ಯೋಧನ ಕೇಳುವ ಮಾತನ ಅಲಿಸಿ ಮನಗಳು ಕೇಳುವ ಮಾತನ. ದುರ್ಯೋಧನ, ಪಾಂಡವರು ನೀವು ಹಿತೈಷಿಗಳಲ್ಲವೇ? ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸುವ ದುರ್ಯೋಧನ. ದುರ್ಯೋಧನ, ಈ ವಿಚಾರ ನಿಮಗೆ ಸಾಮಾನ್ಯ ಕುಳಿತುಕೊಳ್ಳೆ. ದುರ್ಯೋಧನ, ಪಾಂಡವರು ನೀವು ಸಹೋದರರಲ್ಲವೇ? ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸುವ ದುರ್ಯೋಧನ. ಈ ವಿಚಾರ ನಿಮಗೆ ಸಾಮಾನ್ಯ ಕುಳಿತುಕೊಳ್ಳೆ. ಓಹೋ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಕ್ರಮದ, ದುರಹಂಕಾರದ, ದುಸ್ಸಹವಾಸದ, ದುರಾಸೆಯದ ದುರಾಭಿಮಾನವೇ ಸರಿ. ವಿಚಾರ ಮಾಡು ಕೌರವೇಶ್ವರ. ಏನಂದ? ಅನ್ನೋದು ದುರಗ್ರಾರದ, ದುರಂಕಾರದ, ದುಸ್ಸವಾಸದ, ದುರಾಸೆಯ ದುರಾಭಿಮಾನವೇ. ಆಗಲೇ ಹೇಳುವಲ್ಲಿ ಕೃಷ್ಣ, ಈ ಕೆಚ್ಚಿದ ಗೌರವನನ್ನು ಹಚ್ಚಬೇಕೆಂದಿರಲ್ವೇ ಆ ನಿನ್ನ ತುಚ್ಛ ಪಾಂಡವರು? ಅದು ದುರಗ್ರಾರ ಕೈಕ ವೀರನಾದ ಏ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದಿರಲ್ವೇ ಆ ನಿನ್ನ ಮಿತ್ರ ಅರ್ಜುನ? ಅದು ದುರಂಕಾರ. ಎಕ್ಕೆಟ್ಟಿ ದಿಕ್ಕ ಬಾಲಾಗಿ ಎನ್ನಂತ ಕಬಡ್ಡಿಯ ಸೇವನ್ನು ಬೆಳೆಸಿದ್ರಲ್ವೇ ಆ ನಿನ್ನ ಪಾಂಡವರು? ಅದು ದುಸ್ಸವಾಸ. ದುರ್ಯೋಧನನ್ನು ದುಶ್ಯಾಸನನ್ನು ಒಡೆಗೈದೆ ಎಡೀ ಭರತಖಂಡದಲ್ಲಿ ತಮ್ಮ ಧ್ವಜ ಪದಕ್ಕೆ ಆವರಿಸಬೇಕೆಂದು ಯೋಚನೆ ಮಾಡಿದ್ರಲ್ವೇ ಓ ನಿನ್ನ ಪಾಂಡವರು? ಅದು ದುರಭಿಮಾನ. ಹೆಚ್ಚೇನೆ ಕೃಷ್ಣ, ಈ ಬೇರೆ ಏನೇ ಹೇಳಿದ್ರು ಈ ದುರ್ಯೋಧನ ನಿರ್ಧಾರ ಚಲಿಸುವುದಿಲ್ಲ, ಚಲಿಸಲಾಗದು. ಸುಮ್ಮನೆ ಕಂಠಶ್ವಾಸನಿಂದ ಮಾತನಾಡಿ ಪ್ರಯೋಜನವಿಲ್ಲ. ಶ್ರೇಷ್ಠ, ಸಾಮಾನ್ಯ ಹೊರಡುವಾಗ ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಈ ಕುರುಸವರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂಥ ಬಿರು ಮಾತುಗಳೆಲ್ಲ ನಡೆಯುವುದಿಲ್ಲ ಕೃಷ್ಣ. ಕೃಷ್ಣ, ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವೋ ಬೇಸರವೋ, ಬೇಡ ಬೇಡವೋ ಬೇಸರವೋ, ಬೇಡ ಬೇಡವೋ ಬೇಸರವೋ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವೋ ಬೇಸರವೋ, ಬೇಡ ಬೇಡವೋ ಬೇಸರವೋ, ಬೇಡ ಬೇಡವೋ ಬೇಸರವೋ. ಕಾಡಿಗೋಗಲೇ ನಾಡು ದೊರೆಯುವುದು, ನಾಡು ದೊರೆಯುವುದು ಕಾಡಿಗೋಗಲೇ ಸೇರಲಾಗದು ಈ ರಾಜ್ಯದಳು. ಬೆಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತೆ ಮೆಟ್ಟಿ ಮೆರೆಯುವೆ ದೊರೆಯೊಳಗೆ, ಮೆಟ್ಟಿ ಮೆರೆಯುವೆ ದೊರೆಯೊಳಗೆ, ಮೆಟ್ಟಿ ಮೆರೆಯುವೆ ದೊರೆಯೊಳಗೆ, ದೊರೆಯೊಳಗೆ, ದೊರೆಯೊಳಗೆ. ಕೃಷ್ಣ, ಹೊಕ್ಕೆ ಬರುವ ಆಕ್ರೋಶವನ್ನು ಮೆಟ್ಟಿಡಿಯಬಲ್ಲೆ, ಎದುರು ಬಿದ್ದ ಬಿರುಗಾಳಿಯನ್ನು ಸೊಕ್ಕನ್ನು ಅಡಗಿಸಬಲ್ಲೆ. ಆದರೆ ಇಂಥ ಯುದ್ಧದ ಬಿರುಮಾತುಗಳಲ್ಲೂ ನಡೆಯುವುದಿಲ್ಲ ಕೃಷ್ಣ.
ಹೋಗು, ಸರಸವೇ ಸಿದ್ಧ, ಸಮರವೇ ಸಿದ್ಧ. ಕೃಷ್ಣ ಕೃಷ್ಣ ಏ ಕುಲಚಲಂಬ ಈ ಗದೆಯಿಂದ ಬಂತ ಆ ಬಂಡ ಭೀಮನ ಬಿಸಿ ರಕ್ತವನ್ನು ಪಾರು ಮಾಡೇ ಬಿಡುವುದಿಲ್ಲ. ಯಾವ್ದಾರು ವಿದ್ಯಾರ್ಥಿಗಳ ಚೊಕ್ಕ ನಡಗಿಸಿದ್ದರೆ ನಾನು ಸಿಂಧು ರಾಜನೇ ಅಲ್ಲ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನಾಗಿ ಎತ್ತಿರದ ಹೊರತು ಈ ರಾಧೇನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಯದುಪತಿ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಲು ಏಕೋ ದಾತನಾಗೋ ಹಿತವಾ ಬಯದೊಡೆ ಕೆಣಕಿ ಬಲಿಸುವುದೇ ಮುಂದೆ ಬಪ್ಪುದು ವೀರ ಸಮರ ಯದುಪತಿ ಯುದ್ಧದ ಸಂದಿಗ್ಧ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ಕೃಷ್ಣ, ಅರ್ಜುನನ ಮೇಲಿನ ದ್ವೇಷಕ್ಕೆ ನೀನು ಇಡೀ ಈ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಲು ಹೊರಟಿರುವೆಯ? ಇದು ನಿನಗೆ ಸಮ್ಮತವೇ? ಕೃಷ್ಣ, ಆಲೋಚಿಸಿ ನೋಡು. ಹಠವಂತರು ನಾವು ದಿಟವಿದು ತಿಳಿಯೇ ಹಠವಂತರು ನಾವು ದಿಟವಿದು ತಿಳಿಯೇ ರಣದಲ್ಲಿ ಪಾರ್ಥನ ಶಿರ ಕಡಿದಿರುವೆ ರಣದಲ್ಲಿ ಪಾರ್ಥನ ಶಿರ ಕಡಿದಿರುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಪಾಂಡು ತನಯರು
ಪಾಂಡು ತನಯರು ರಣದಲ್ಲಿ ಕೆಣಕದೆ ಸಂಧಿಯ ನಾಟಕ ಆಗಲು ಬಯಸುವರೆ ಸಂಧಿಯ ನಾಟಕ ಆಗಲು ಬಯಸುವರೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಭಾಮ ವಲ್ಲಭನೇ ಯದುಪತಿ ಕಾರಣ ಆ ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವಿಯಾ? ಈ ನಿನ್ನ ಧರ್ಮಕ್ಕಿನ್ನ ಆ ನನ್ನ ಸ್ವಾಮಿ ಕೌರವೇಶ್ವರನಿಗೆ ನನ್ನ ತನುಮನವನ್ನು ಅರ್ಪಿಸುವ ನನ್ನ ಧರ್ಮವು ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತ ಒಪ್ಪುವುದಿಲ್ಲ. ಬಲೆ ಬಲೆ ಹಂಗಾದಿಪ ಬಲೆ ಯಾದವಾಗ್ರೂಢಿಯ ಗಂಟಲು ಬಿಗಿದಂತಾಯಿತು ಈ ಧರ್ಮದ ನುಡಿಗಳಿಂದ. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದೇ ಅನುಚಿತ. ಸಮಾನ ಶೌರ್ಯ ಸಾಗಸ ನೀರಾಗಿ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಜಯಿಸಿ ಗುರಾಸ ಜಯಿಸಿ ಗುರಾಸ ಕರೆಸಿಗನಿ ಅನುಜಾತರ ಕರೆಸಿಗನಿ ಅನುಜಾತರ ಧರೆಯ ನಿತ್ತು ಖ್ಯಾತಿ ಕೊಡಿಸಿಯಾಗುವುದಿಲ್ಲ ಧರೆಯ ನಿತ್ತು ಖ್ಯಾತಿ ಕೊಡಿಸಿಯಾಗುವುದಿಲ್ಲ ವೈರವನೆ ನೀಗಿಲಿ ವೈರನೆಯ ಕಾಳೆ ವೈರವನೆ ನೀಗಿಲಿ ವೈರನೆಯ ಕಾಳೆ ಕಾಳೈ ಬಲು ಧರ್ಮ ನಿರುತ ಗುಣ ಚರಿತ ಕರುಣ ಭರಿತ ಒಳಗುಣ ಇವನೇ ಕೊರೆಯಿದೆಯ ಬಾಳೈ ಬಲು ಧರ್ಮ ನಿರುತ ಗುಣ ಚರಿತ ಕರುಣ ಭರಿತ ಒಳಗುಣ ಇವನೇ ಕೊರೆಯಿದೆಯ ಭಾರತ ಭೂಮಿ ಜಯಿಸಿ ಗುರಾಸ ಸಮಾನ ಸೂರ್ಯ ಸಾಗಸ ನೀರಾಜಿರುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಜಯಿಸಿ ಗುರಾಸ ಜಯಿಸಿ ಗುರಾಸ ಜಯಿಸಿ ಗುರಾಸ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು, ನಡೆಸಿಕೊಡು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೇ ಇದ್ದರೆ ಹೋಗಲಿ, ಆ ಭೀಮಸೇನನಿಗೆ ಒಂದು ಗ್ರಾಮವನ್ನಾದರೂ ಕೊಡು. ಎಲ್ಲಿ ಪಾಂಡವರ ಪರವಾಗಿ ಭಿಕ್ಷೆಯನ್ನು ಬೇಡುವೆನು, ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಅಷ್ಟು ಹಿಂದೆ ಬಲೇಂದ್ರ ಚಕ್ರವರ್ತಿಯಲ್ಲಿ 3 ಹೆಜ್ಜೆ ದಾನವಾಗಿ ಕೇಳಿ 1 ಹೆಜ್ಜೆ ಭೂಮಿಯಲ್ಲಿ ಅವರಿಸಿದೆ, 2ನೇ ಹೆಜ್ಜೆ ಆಕಾಶವನ್ನೇ ಅವರಿಸಿದೆ, 11 ಹೆಜ್ಜೆ ಇದು ಸ್ಥಳವಿಲ್ಲದೆ ಆತನ ತಲೆಯ ಮೇಲೆ ಪಾದವನ್ನಿಟ್ಟು ಆತಳಕ್ಕೆ ತುಳಿದ ಪಾತಿಕೆಲ್ಲವೇ ಅಂತವರ ಗತಿ ಆಗಾದ ಮೇಲೆ ನಾನೇನಾದರೂ ಒಂದು ಊರನ್ನೇ ಕೊಟ್ಟಿದ್ದೆ ಹೋದರೆ ನನ್ನ ಗತಿ ಏನಾಗುವುದು ನಾನೇ ಚೆನ್ನಾಗಿ ಬಲ್ಲೆ. ಆದ್ರೆ ಏನು ಬಂದ ದಾರಿ ನಡೆಯುವುದೇ ಉತ್ತಮ. ಗೌರವೇಶ್ವರ, ಸ್ಥಿರನಾಗು ದುರ್ಯೋಧನ. ನಿನ್ನ ಅಭೀಷ್ಟವು ಯುದ್ಧವನ್ನೇ ಬಯಸುವೆ, ಆದರೆ ಅದನ್ನೇ ಹೊಂದುವೆ. ಆದರೂ ಪಾಂಡವರ ಪರಾಕ್ರಮವನ್ನು ಹೇಳುವೆನು ಕೇಳು. ಶಾಂತಿಯಿಂದ ಇರಬೇಕೆಂಬ ಧರ್ಮರಾಯ, 1000 ಹಾನಿಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ, ಪರಶಿವನೊಡನೆ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದಿರುವ ಅರ್ಜುನ, ಇನ್ನು ಬಾಲಕರಾದ ಮಾದ್ರಿ ಕುಮಾರರು ಸಾಮಾನ್ಯರೇ. ಅವರುಗಳ ಪರಾಕ್ರಮವು ನಿನ್ನ ಜ್ಞಾಪಕದಲ್ಲಿರಲಿ, ಎಚ್ಚರಿಕೆ. ಒಲೆ ಒಲೆ ಒಳ್ಳೆ ಸೂರ್ಯರನ್ನೇ ಹೊಗಳುತ್ತಿರುವೆಯ ಕೈಲಾಗದ ಏಡಿ ಧರ್ಮರಾಯ, ಹೊಟ್ಟೆ ಭಾಗ ಭೀಮ, ನೆಪಂಸಿಕ ಅರ್ಜುನ, ಇನ್ನು ಬಾಲಕರಾದ ಮಾದರಿ ಕುಮಾರರುಗಳ ಇವರುಗಳ ಪರಾಕ್ರಮ ನಿನಗೆ ಹೊರತು ನನಗಲ್ಲ.
ನಮ್ಮವರ ಪರಾಕ್ರಮವನ್ನು ಸ್ವಲ್ಪ ಕೇಳು. ಇಡೀ ಭಾರತ ಖಂಡದಲ್ಲಿ ಸಮರ್ಥದಿಂದ ಆಳುತ್ತಿರುವ ನಾನು ಭೀಮನನ್ನು ಸೀಳಿಯಾಗಲು ಸ್ವತಸಿದ್ಧನಾಗಿರುವ ನನ್ನ ಅನುಜ ದುಶ್ಯಾಸನ ಇನ್ನು ವಾರ್ತನ ಶಿರಂ ತೆಗೆಯಲು ಕಾಲ ವಿಷ್ಣು ಎನಿಸಲು ಪಡೆದ ನನ್ನ ಮಿತ್ರ ಕರ್ಣ ಮತ್ತು ಭೀಷ್ಮ ದ್ರೋಣಾದಿಗಳು ಇನ್ನು ಮುಂತಾದವರು ಮಹಾರಥಿಕರರು ಇವರುಗಳ ಪರಾಕ್ರಮ ನಿನ್ನ ಜ್ಞಾಪಕದಲ್ಲಿರಲಿ. ಕೃಷ್ಣ ಪಾಂಡವರೊಡನೆ ಸಂಧಿಯನ್ನು ಮಾಡಿಕೊಳ್ಳಿರಿ, ನಾನಿನ್ನು ಬರುತ್ತೇನೆ. ಮಾಡುವೆ ಎಲ್ಲ ವಂಚಕ ಕತಿ ಬೇಡ ಸುಯೋಧನನ ತೋರಿ ಗಜಾದಿಗಳು ಅದಕ್ಕಿಂತ ಹೋದರೆ ಅದೇ ಮಾತ ಮಗಳೇ ಅದಕ್ಕಿಂತ ಹೋದರೆ ಅದೇ ಮಾತ ಮಗಳೇ ಕುಲಹೀನು ಕುಲವು ಹರದೆಯ ಹೊರನೋಡು ಅಡಿಯದೆ ಕದನದೊಳು ಮದವನಡಗಿಪ ಕದನದೊಳು ಮದವನಡಗಿಪ ಚತುರರಿಗರು ಮರುಳೆ ಬಂದ ಮದೆಯದೆ ಮುಂದರಿಯದೆ ಬಂದ ಮದೆಯದೆ ಯಾರನ್ನ ಬಂಧಿಸುವಿರಿ? ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲು ಯತ್ನಿಸುವಿರ? ಗ್ರಹತಾರ ಸಮೂಹವು ಮಕ್ಕಳ ತಿರಿಗೋಲಿನಂತೆ ಕುಣಿಯತೊಡಗುವುದು. ನಾನಾ ದಿಕ್ಕಿನಲ್ಲಿಯೂ ಅಗ್ನಿಯು ತಲೆದೋರುವುದು. ಈ ಸಭೆಯಲ್ಲಿರುವವರೆಲ್ಲರೂ ಕೃಷ್ಣನಂತೆ, ನನ್ನ ಮಾಯೆಯಿಂದ ಕೃಷ್ಣನಂತೆಯೇ ಕಾಣುವರು. ಯಾರನ್ನು ಕಟ್ಟುವಿರಾ? ಕಟ್ಟಿರಿ. ಹೇಳ್ರೆ ಒಂದ್ರಲ್ಲ, ಅಲ್ಲೂ ಕೃಷ್ಣನು ಇಲ್ಲ. ಅಣ್ಣ ಗುರು ಮನೆ ಉಂಟಲ್ಲ ಹಿಂಗ ಯಾಕೆ ಆಗ ಕಾಮ ಜನಕ ಹರಿಯೇ ಸ್ವಾಮಿ ಕಾಮ ಜನಕ ಹರಿಯೇ ನಮನ ಕಾಮ ಜನಕ ಹರಿಯೇ ಸ್ವಾಮಿ ಕಾಮ ಜನಕ ಹರಿಯೇ ನಮನ
ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕಾರಣ ಪರಮಾತ್ಮ, ನೀನು ಕುಲಹೀನನಲ್ಲ, ಸಾಕ್ಷಾತ್ ಕ್ಷತ್ರಿಯ ಕುಲಕ್ಕೆ ಸೇರಿದವನು. ನೀನು ನಾನು ಸರಿಸಮಾನರು, ಇದರಲ್ಲಿ ಯಾವುದೇ ತಾರತಮ್ಯವಿಲ್ಲ. ಕಾರಣ ಏನು? ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣ ಇದು ಸತ್ಯವೇ ಪರಮಾತ್ಮ? ಕಾರಣ ಕುಂತಿದೇವಿಯೇ ನಿನ್ನ ತಾಯಿಯು, ಭಗವಾನ್ ಸೂರ್ಯದೇವನೇ ನಿನ್ನ ಜನಕನು. ಇದು ನಿಜವಾದ ಸಂಗತಿ. ಕಾರಣ ಪರಮಾತ್ಮ, ಕಾರಣ ಏನು? ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನಲ್ಲಿ ನಮ್ಮಿಬ್ಬರ ಮಧ್ಯೆ ಅಂತಹ ಗುಟ್ಟಾದ ರಹಸ್ಯವಾದರೂ ಏನಿರಬಹುದು ಪರಮಾತ್ಮ? ಕಾರಣ ಏನು? ಕುಂತಿದೇವಿಯು ನನ್ನ ತಾಯಿ, ಭಗವಾನ್ ಸೂರ್ಯದೇವನು ನನ್ನ ಜನಕನೇ. ನಾನು ವಿದ್ಯಾಭ್ಯಾಸ ಮಾಡುವಂತ ಕಾಲದಲ್ಲಿ ಎಲ್ಲರೂ ನನ್ನನ್ನು ಸೂತ, ನೀಚ, ಹೀನ ಕುಲದವನೇ ಎಂದು ಹೀಯಾಳಿಸುತ್ತಿರುವಾಗ ನನ್ನ ತಂದೆ ತಾಯಿಗಳು ಆ ಕಷ್ಟಪಟ್ಟಂತ ಕಷ್ಟವನ್ನು ನೋಡಿ ನನಗೂ ಯಾತನೆ ಆಯಿತು. ಹೀಗಿರುವಾಗ ಕುಂತಿದೇವಿಯ ಪುತ್ರನೆಂದು ಹೇಳುತ್ತಿರುವಿಲ್ಲ ಪರಮಾತ್ಮ, ಇದನ್ನು ನಂಬುವ ಬಗ್ಗೆ ಹೇಗೆ? ಕಾರಣ ಪರಮಾತ್ಮ, ನಿನ್ನನ್ನು ಸಾಕಿ ಸಲಹಿದವರು ಸೂತರೇ ಹೊರತು ನಿನ್ನನ್ನು ಅಡೆದವರು ಸೂತರಲ್ಲ. ಕಾರಣ ಪರಮಾತ್ಮ, ಕಾರಣ ವಿಧಿಶಾಪ
ಶಾಪ ಪರಮಾತ್ಮ. ಕಾರಣ ಎಲ್ಲರೂ ನನ್ನನ್ನು ಸೂತ, ನೀಚ, ಹೀನ ಕುಲದವನೇ ಎಂದು ಹೀಯಾಳಿಸುತ್ತಿರುವಾಗ ಈ ವಿಚಾರವನ್ನ ಮುಚ್ಚಿಡದೆ ಬಿಚ್ಚಿ ಹೇಳಬಹುದಿತ್ತಲ್ಲ ಪರಮಾತ್ಮ. ಕಾರಣ ಹೇಳುವುದು ಕೇಳು. ಪಾಂಡುಕುವರರ ಸೇರುತ್ತೇನೆ ನೀನು. ಪಾಂಡುಕುವರರ ಸೇರುತ್ತೇನೆ ನೀನು. ಧರೆಯನ್ನು ಕೊಲೆಯ ಧರ್ಮದೊಳಿಗ. ಧರೆಯನ್ನು ಕೊಲೆಯ ಧರ್ಮದೊಳಿಗ. ಅನುಜನ ಸೇವೆ ಕರುಣೆಯ ತೋರೆ. ಅನುಜನ ಸೇವೆ ಕರುಣೆಯ ತೋರೆ. ಶ್ರೀವಾಳೆ ಸುರಜಿತ ಸರಗರ ಕರಗರ ಕೊರೆವನ. ಸುರಜಿತ ಸರಗರ ಸರಗರ ಕೊರೆವನ. ಸುರಜಿತ ಸರಗರ ಸರಗರ ಕೊರೆವನ. ಮಾತನು ಪ್ರೇಮದಿಂದಾಗಿಸು. ಪರಮಾತ್ಮ ಕಣ ದಾನ ಸೂರನೆ ದಾಂಡಿಯ ಬಿರುದ. ಕಣ ದಾನ ಸೂರನೆ ದಾಂಡಿಯ ಬಿರುದ. ಬೆರೆಸಿದಾನಿತ ಹೊರಗುಣಶೀಲ. ಬೆರೆಸಿದಾನಿತ ಹೊರಗುಣಶೀಲ. ಹೊರೆಯುತ್ತ ಪ್ರೇಮಿ ಸುಕೃತ ಕಾಮಿ. ಗಣ ಹೊರೆಯುತ್ತ ಪ್ರೇಮಿ ಸುಕೃತ ಕಾಮಿ. ಪಾನೀಗ ಪಾನೀಗ ಸುರಚಿರ ಸರಗರ ಸರಗರ ಕೊರೆವನೆ. ಗಣ ಸುರಚಿರ ಸರಗರ ಸರಗರ ಕೊರೆವನೆ. ಸುರಚಿರ ಸರಗರ ಸರಗರ ಕೊರೆವನೆ. ಮಾತನು ಪ್ರೇಮದಿ ಆಲಿಸು. ಲಾಲಿಸುವೀರ, ಲಾಲಿಸುವೀರ. ಕರ್ಣ ಪರಮಾತ್ಮ ನಿನ್ನ ತಾಯಿಯಾದ ಕುಂತಿದೇವಿಯು ಬಾಲ್ಯಾವಸ್ಥೆಯಲ್ಲಿದ್ದಾಗಲೇ ದೂರ್ವಾಸರಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಆ ಮಂತ್ರವು ಫಲಿಸುವುದೋ ಇಲ್ಲವೋ ಎಂದು 1ನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ ಕರ್ಣ. ಲೋಕೋಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕರ್ಣ. ಆ ಬಳಿಕ ನಿನ್ನ ಸಾಕು ತಂದೆ ತಾಯಿಗಳಾದ ಅತಿರಥ ರಾಧಿಯರ ಮನೆಯಲ್ಲಿ ಬೆಳೆದು ದೊಡ್ಡವನಾದದ್ದು ಇದು ನಿಶ್ಚಯ ಕರ್ಣ. ನಿಜವಾದ ಸಂಗತಿ ಪರಮಾತ್ಮ ಕರ್ಣ. ಏನು ಕುಂತಿದೇವಿಯ ಅರಸ್ಯ ಪುತ್ರನೇ? ಹೌದು ಕರ್ಣ. ಪಾಂಡವರು ನನ್ನ ಸಹೋದರರೇ. ಇದರಿಂದ ನನ್ನ ಸ್ವಾಮಿಗೆ ಅದ್ಯಾವನಾಹುತ ಕಾದಿದೆಯೋ ಕಾಣೆನಲ್ಲ. ಒಡ ಹುಟ್ಟಿದವರ ಜೊತೆ ಕೈ ಎತ್ತಿ ಯುದ್ಧ ಮಾಡುವ ಬಗೆ ಹೇಗೆ ನನಗೊಂದು ದೋಚದಲ್ಲ ಪರಮಾತ್ಮ. ಕರ್ಣ ಪರಮಾತ್ಮ ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ಇತ್ತಲೇ ಬರುತ್ತಿರುವಳು. ಅವಳ ಮನಸ್ಸನ್ನು ನೋಯಿಸಬೇಡ. ಎತ್ತ ಕರಳು, ಎಚ್ಚರಿಕೆ. ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಓ ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ಉಸಿರೆಂದು ನಂಬಿರುವ ಆ ಧರ್ಮರಾಯ ನನ್ನ ಸಹೋದರನೇ.
1000 ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಅಯ್ಯೋ, ಪರಶಿವರನ್ನೇ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಆ ನನ್ನ ಪರಮ ವೈರಿ ಪಾರ್ಥ ನನ್ನ ಸಹೋದರ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲೋ. ಇದುವರೆಗೂ ಬಂಧು ಮಿತ್ರರು ಯಾರೆಂದು ತಿಳಿಯದ ನನಗೆ, ವ್ಯಥೆ ಪಡುತ್ತಿದ್ದ ನನಗೆ ಇವರೇ ನಿನ್ನ ಬಂಧು ಮಿತ್ರರು ಎಂದು ತಿಳಿದ ಬಳಿಕ ಮನಸ್ಸಿಗೆ ಎಂತ ಭಯ ಸಂಕಟ, ಎಂತ ಭಯ ಸಂಕಟ. ಪಾಂಡುಪುತ್ರನಾಗಿ ಜನಿಸಿ ಪಾಂಡುಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ. ಕೊಲ್ಲಲೇ ಪಾಂಡುಕುಮಾರರಂ ನಾಂ ಕೊಲ್ಲುವುದೇ. ಕೊಲ್ಲಲೇ ಪಾಂಡುಕುಮಾರರಂ ನಾಂ ಕೊಲ್ಲುವುದೇ. ದುರದೋ ತಮ್ಮಂದಿರಂ ನಾಂ ಕೊಲ್ಲುವುದೇ. ಕೊಲದ ನಾಂ ಬಿಟ್ಟೊಡೆ ಕೌರವೇಂದ್ರ ಮಿಧರೆಯೋ ಸುಖ ಸಂಪತ್ತಿ ನಿಂಬಾಲ್ವನೇ. ಅಯ್ಯೋ ಅಯ್ಯೋ ಅರ್ಜುನ, ಚಲದಿ ಪಾರ್ಥನಂಡವಂ ಕಡಿದೋ ಪಟ್ವಾನಿಗೆ. ಮತ್ವಾನಿಗೆ ಆನಂದ ಮಹಾಸ್ವಾಮಿ ಕೌರವೇಶ್ವರನಿಗೆ. ಮತ್ವಾನಿಗೆ ಆನಂದವಂ ಸಹಿಸಲಿಕ್ಕಾಗದೆ ಪಾರ್ಥನ ಘೋರ ಶರಕೆನ ತುತ್ತಾಗಲೇ. ನಾ